ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಲಿಕ್ಕೆ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾಕಂದರೆ 6 ಅಂಕಗಳಿಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ವಿಷಯ ಇದು. ಯಾಕಂದರೆ ಈ ಪ್ರಶ್ನೆ ಗ್ಯಾರಂಟಿ ಪ್ರತಿ ವರ್ಷವೂ ಕೂಡ ಕೇಳ್ತಾರೆ. ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್. ಬನ್ನಿ ಹಾಗಾದರೆ ಇವತ್ತಿನ ಒಂದು 7 ಅಲ್ಪಾವಧಿ ವೆಚ್ಚಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಜೊತೆಗೆ ಅದರ ಸೂತ್ರಗಳನ್ನು ಕೂಡ ಹೇಳ್ತಾ ಹೋಗ್ತೇನೆ. ಫಸ್ಟ್ ನೋಡಿ, ಇಲ್ಲಿ ಫಸ್ಟ್ ಒನ್ TFC ಬರುತ್ತೆ. ಫಸ್ಟ್ ಒನ್ TFC, ಸೆಕೆಂಡ್ ಒನ್ TVC, ಥರ್ಡ್ ಒನ್ TC, ನೆಕ್ಸ್ಟು AFC, ನೆಕ್ಸ್ಟು AVC, ನೆಕ್ಸ್ಟು SAC ಮತ್ತು SMC ಅಂತ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಟೋಟಲ್ 7 ಅಲ್ಪಾವಧಿ ವೆಚ್ಚಗಳನ್ನು ನೋಡ್ತೇವೆ. TFC ಅಂದರೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಎರಡೂ ಕೂಡ ಹೇಳ್ಕೊಡ್ತೇನೆ ನಿಮಗೆ ಇವತ್ತು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಯಾಕಂದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. TFC ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ, ಒಟ್ಟು ಸ್ಥಿರ ವೆಚ್ಚ ಅಂತ ಹೇಳ್ತೀವಿ. ನೋಡಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಒಟ್ಟು ಸ್ಥಿರ ವೆಚ್ಚ ಅಂತ ಹೇಳ್ತೀವಿ TFC ಅಂದರೆ. TVC ಅಂದರೆ ನೋಡಿ, ಇಲ್ಲಿ TVC ಟೋಟಲ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಟೋಟಲ್ ವೇರಿಯೇಬಲ್ ಕಾಸ್ಟ್ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಒಟ್ಟು ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ. ಏನು? ಒಟ್ಟು ಬದಲಾಗುವ ವೆಚ್ಚ. ನೆಕ್ಸ್ಟ್ TC ಅಂದರೆ ಟೋಟಲ್ ಕಾಸ್ಟ್ ಅಂತ ಬರುತ್ತೆ. ಟೋಟಲ್ ಕಾಸ್ಟ್ ಇದು ಒಟ್ಟು ವೆಚ್ಚ ಅಂತ ನಾವು ಹೇಳ್ಬೋದು. ಓಕೆನಾ? ನೆಕ್ಸ್ಟ್ AFC ಅಂದರೆ ನೋಡಿ, ಇಲ್ಲಿ ಸರಾಸರಿ ಸ್ಥಿರ ವೆಚ್ಚ ಅಂತ ಹೇಳ್ತೀವಿ. ಸರಾಸರಿ ಸ್ಥಿರ ವೆಚ್ಚ ಭಾಳ ಇಂಪಾರ್ಟೆಂಟ್. ಎವರೇಜ್ ಅಂತ ಹೇಳ್ತೀವಿ. ಓಕೆ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ನೆಕ್ಸ್ಟು AVC ಅಂದರೆ AFC ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಸರಾಸರಿ ಸ್ಥಿರ ವೆಚ್ಚ. ಇದು ಸರಾಸರಿ ಬದಲಾಗುವ ವೆಚ್ಚ ಅಂದರೆ ಎವರೇಜ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಎವರೇಜ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆನಾ? ಇದು ಸರಾಸರಿ ಬದಲಾಗುವ ವೆಚ್ಚ. SAC ಅಂದರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂತ ಹೇಳ್ತೀವಿ. ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂತ ಹೇಳ್ತೀವಿ. ಇದಕ್ಕೇನು ಹೇಳ್ತೀವಪ್ಪ ಅಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ಹೇಳ್ತೀವಿ. SAC ಅಂದರೆ. SMC ಅಂದರೆ ಏನಪ್ಪ ಅಂದರೆ ಅಲ್ಪಾವಧಿ ಸೀಮಾಂತ ವೆಚ್ಚ. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಇವು ಭಾಳ ಇಂಪಾರ್ಟೆಂಟ್ 7. ಹಾಗಾದರೆ ಇದರ ಸೂತ್ರವನ್ನು ಇಲ್ಲೇ ನೋಡ್ತಾ ಹೋಗೋಣ. ಹಿಂದ್ಗಡೆ ಬರಿತಾ ಹೋಗ್ತಾನೆ. ಇವಾಗ ಇದರ ಸೂತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ನೇರವಾಗಿ ಈ ಸೂತ್ರದ ಮೇಲೆ ನಿಮಗೆ 6 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಹಾಗಾದರೆ TC ಸೂತ್ರ ಏನು? ನೋಡಿ, TC ಸೂತ್ರ ಸಿಂಪಲ್. ಇವು 2 ಸೂತ್ರ ನೋಡಿ, TFC TVC ಸೂತ್ರ ಭಾಳ ಈಸಿ ಇದ್ದಾವೆ. ಏನಪ್ಪ ಅಂದರೆ ಸಿಗ್ಮಾ. ನೋಡಿ, TFC ಸೂತ್ರ ಏನಪ್ಪ ಅಂದರೆ ಸಿಗ್ಮಾ TVC ಅಂತ ಬರುತ್ತೆ. TC ಸೂತ್ರ ಏನಪ್ಪ ಅಂದರೆ ನೋಡಿ, ಸಿಂಪಲ್ ಇದೆ. TFC ಪ್ಲಸ್ TVC ಇದ್ರ ಸೂತ್ರ. AFC ಸೂತ್ರ ಏನಪ್ಪ ಅಂದರೆ ಭಾಳ ಈಸಿ ಇರುವಂಥದ್ದು, TFC ಡಿವೈಡೆಡ್ ಬೈ Q. AVC ಸೂತ್ರ ಏನಪ್ಪ ಅಂದರೆ TVC ಡಿವೈಡೆಡ್ Q. SSC ಸೂತ್ರ ಏನಪ್ಪ ಅಂದರೆ TC ಡಿವೈಡೆಡ್ ಬೈ Q. SMC ಸೂತ್ರ ಅಂದರೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಇಷ್ಟು ಸೂತ್ರಗಳನ್ನ ನೆನ್ಪಿಡಿ. ಇದರ ಫುಲ್ ಫಾರ್ಮ್ ನೆನ್ಪಿಡಿ. ಇದರಂದರೆ ಏನಂತ ನೆನ್ಪಿಡಿ. ಆರಾಮಾಗಿ ನೀವು 6 ಮಾರ್ಕ್ಸ್ ನಿಮ್ಮ ಜೇಬಲ್ಲಿರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇಂಥ ವಿಡಿಯೋಸ್ಗಳು ಹಲವಾರು ಬರ್ತಾ ಇರ್ತವೆ.